ನಮಸ್ಕಾರ ವೀಕ್ಷಕರೇ. ಜೀವನ ಬದಲಿಸಬೇಕು ಅಂದರೆ ದೊಡ್ಡ ದೊಡ್ಡ ಕೆಲಸ ಮಾಡಬೇಕು ಅಂತ ಅನಿಸೋದು ಸಾಮಾನ್ಯ. ಆದರೆ ನಿಜ ಹೇಳಬೇಕಂದ್ರೆ ಸಣ್ಣ ಸಣ್ಣ ಅಭ್ಯಾಸಗಳನ್ನೇ ನಮ್ಮ ಜೀವನದ ದಿಕ್ಕನ್ನೇ ಬದಲಿಸುತ್ತವೆ. ನಾವು ಪ್ರತಿದಿನ ಏನು ಮಾಡ್ತೀವಿ, ಹೇಗೆ ಯೋಚಿಸ್ತೀವಿ, ಯಾರ ಜೊತೆ ಇರ್ತೀವಿ, ಇವೆಲ್ಲವೂ ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ಮೊದಲು ಬೆಳಿಗ್ಗೆ ಬೇಗ ಎದ್ದು ನೋಡ್ರಿ. ಆರಂಭದಲ್ಲಿ ಕಷ್ಟ ಆಗುತ್ತೆ, ಆದರೆ 2-3 ದಿನ ಮಾಡಿದರೆ ಅಭ್ಯಾಸ ಆಗುತ್ತೆ. ಬೆಳಿಗ್ಗೆ ಸಮಯ ತುಂಬ ಶಾಂತವಾಗಿರುತ್ತೆ. ಆ ಸಮಯದಲ್ಲಿ ನಿಮ್ಮ ದಿನ ಹೇಗಿರಬೇಕು ಅಂತ ಯೋಚಿಸಿಕೊಳ್ಳಬಹುದು, ದಿನದ ಪ್ಲ್ಯಾನ್ ಮಾಡಿಕೊಳ್ಳಬಹುದು. ಇದು ನಿಮ್ಮ ಜೀವನದಲ್ಲಿ ಒಂದು ಡಿಸಿಪ್ಲಿನ್ ಕಲಿಸುತ್ತದೆ. ಮತ್ತೊಂದು ಮುಖ್ಯವಾದ ಅಭ್ಯಾಸ ಅಂದರೆ ಮೊಬೈಲ್ ಬಳಕೆ ಕಡಿಮೆ ಮಾಡೋದು. ಇವತ್ತು ನಾವು ಹೆಚ್ಚು ಸಮಯ ಫೋನ್ನಲ್ಲೇ ಕಳೆಯುತ್ತೀವಿ. ಸೋಷಿಯಲ್ ಮೀಡಿಯಾ ನೋಡಿ ಸಮಯ ಹಾಳು ಮಾಡ್ಕೊಳ್ತೀವಿ. ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಆ ಸಮಯದಲ್ಲಿ ಪುಸ್ತಕ ಓದಿ ಅಥವಾ ನಿಮಗೆ ಇಷ್ಟವಾದ ಕೆಲಸ ಮಾಡಿ. ಇದರಿಂದ ನಿಮ್ಮ ಮನಸ್ಸು ಸ್ವಲ್ಪ ಶಾಂತವಾಗುತ್ತೆ. ಹಾಗೆ ಪ್ರತಿದಿನ ಸ್ವಲ್ಪವಾದರೂ ಓದುವ ಅಭ್ಯಾಸ ಬೆಳೆಸಿಕೊಳ್ಳಿ. ಅದು ಪುಸ್ತಕ ಇರಬಹುದು, ಒಳ್ಳೆಯ ಲೇಖನ ಇರಬಹುದು. ಓದೋದರಿಂದ ನಮ್ಮ ಯೋಚನೆ ಬದಲಾಯಿತು, ಹೊಸ ವಿಚಾರಗಳು ಗೊತ್ತಾಗುತ್ತವೆ. ಇದು ನಿಮ್ಮ ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ. ನಮ್ಮ ಯೋಚನೆಗಳು ಕೂಡ ತುಂಬ ಮುಖ್ಯ. ಯಾವಾಗಲೂ ನೆಗೆಟಿವ್ ಯೋಚನೆ ಮಾಡ್ತಾ ಇದ್ದರೆ ಜೀವನ ಕೂಡ ಹಾಗೆ ಆಗುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಪಾಸಿಟಿವ್ ಆಗಿ ಯೋಚಿಸೋದು ಕಲಿಯಿರಿ. ಸಮಸ್ಯೆಗಳು ಬಂದಾಗ ಇದನ್ನು ಹೇಗೆ ಸರಿಪಡಿಸೋದು ಅಂತ ಯೋಚಿಸಿ. ಯಾಕೆ ನನಗೆ ಮಾತ್ರ ಇಂಥದ್ದು ಆಗುತ್ತೆ ಅಂತ ಬೇಸರ ಪಡಬೇಡಿ. ಇನ್ನೊಂದು ಒಳ್ಳೆಯ ಹವ್ಯಾಸ ಅಂದರೆ ದಿನದ ಗುರಿ ಇಟ್ಟುಕೊಳ್ಳೋದು. ಬೆಳಿಗ್ಗೆ ಎದ್ದು ಇವತ್ತು ನಾನು ಏನು ಮಾಡಬೇಕು ಅಂತ ಒಂದು ಚಿಕ್ಕ ಲಿಸ್ಟ್ ಮಾಡಿಕೊಳ್ಳಿ. ಅದನ್ನು ಪೂರ್ಣ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇದರಿಂದ ನಿಮ್ಮ ಕೆಲಸದಲ್ಲಿ ಫೋಕಸ್ ಹೆಚ್ಚಾಗುತ್ತೆ. ಆರೋಗ್ಯದ ಕಡೆ ಗಮನ ಕೊಡುವುದು ಕೂಡ ತುಂಬ ಮುಖ್ಯ. ದಿನಕ್ಕೆ ಕನಿಷ್ಠ 20-30 ನಿಮಿಷ ನಡೆಯಿರಿ ಅಥವಾ ಸ್ವಲ್ಪ ವ್ಯಾಯಾಮ ಮಾಡಿ. ನಮ್ಮ ದೇಹ ಸರಿ ಇದ್ದರೆ ಮಾತ್ರ ನಾವು ಬೇರೆ ಕೆಲಸಗಳನ್ನು ಸರಿಯಾಗಿ ಮಾಡಬಹುದು. ಹಾಗೆ ನಿಮ್ಮ ಬಳಿ ಇರುವುದಕ್ಕೆ ಧನ್ಯವಾದ ಹೇಳೋ ಅಭ್ಯಾಸ ಬೆಳೆಸಿಕೊಳ್ಳಿ. ಹಲವಾರು ಜನರಿಗೆ ನಮ್ಮ ಬಳಿ ಇರುವಷ್ಟು ಕೂಡ ಇಲ್ಲ. ಇದನ್ನು ಯೋಚಿಸಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಕೊನೆಗೆ ಒಮ್ಮೆ ಮಾಡಿದರೆ ಸಾಕು ಅನ್ನೋದೇ ತಪ್ಪು. ಯಾವುದೇ ಅಭ್ಯಾಸವು ನಿರಂತರವಾಗಿ ಮಾಡಿದಾಗ ಮಾತ್ರ ಫಲ ಕೊಡುತ್ತೆ. ಮೊದಲಿಗೆ ಸಣ್ಣ ಸಣ್ಣ ಬದಲಾವಣೆ ಮಾಡಿ, ಅದನ್ನು ಪ್ರತಿದಿನ ಮುಂದುವರಿಸಿ. ಸ್ವಲ್ಪ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಕಾಣುತ್ತೆ. ಹೀಗಾಗಿ ಜೀವನ ಬದಲಿಸಬೇಕು ಅಂದರೆ ದೊಡ್ಡದೇನೂ ಬೇಡ. ಸಣ್ಣ ಸಣ್ಣ ಒಳ್ಳೆಯ ಅಭ್ಯಾಸಗಳನ್ನು ಪ್ರತಿದಿನ ಪಾಲಿಸೋದ್ರಿಂದ ಸಾಕು. ನಿಮಗೆ ಈ ಯೂಸ್ಫುಲ್ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ದಯವಿಟ್ಟು ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.